ಜೈ ಶ್ರೀರಾಮ್ ಗಾಯ್ಸ್ ಎಲ್ರಿಗೂ ಧ್ಯಾನ ಬಗ್ಗೆ ತಿಳಿಸ್ಕೊಡಿ ನಮಗೆ ಅಂತ ಕೆಲವು ಫ್ರೆಂಡ್ಸ್ ಕೇಳಿದ್ದಾರೆ. ಇನ್ಸ್ಟಾಗ್ರಾಮ್ ಮೆಸೇಜಲ್ಲೂ ಕೇಳಿದ್ದಾರೆ ಮತ್ತು ಕಾಮೆಂಟಲ್ಲೂ ಕೇಳಿದ್ದಾರೆ. ಅವ್ರಿಗೋಸ್ಕರ ಈ ವಿಡಿಯೋ. ಫಸ್ಟು ಧ್ಯಾನ ಅಂತಂದ್ರೇ ಅದು ಸ್ವಲ್ಪ ಕಷ್ಟ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಲ್ಲರ ಕೈಯಲ್ಲೂ ಧ್ಯಾನ ಮಾಡೋಕ್ಕೆ ಆಗಲ್ಲ, ಫಸ್ಟೇ ಹೇಳಿಬಿಡ್ತೀನಿ. ಯಾಕೆ ಅಂತಂದರೆ ಕೆಲವೆಲ್ಲ ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗತ್ತೆ ನಮ್ಮ ಲೈಫಲ್ಲಿ. ಊಟದ ವಿಚಾರದಲ್ಲಿರ್ಬೋದು, ಕೆಲವೊಂದು ಬ್ಯಾಡ್ ಹ್ಯಾಬಿಟ್ಸ್ ಇರ್ಬೋದು, ಕೆಲವು ಬಾಡಿ ನೀಡ್ಸ್ ಇರ್ಬೋದು, ಅವೆಲ್ಲನೂ ಕಂಪ್ಲೀಟ್ ನಿಲ್ಲಿಸ್ಬೇಕಾಗತ್ತೆ. ಯಾವುದೇ ಕಾರಣಕ್ಕೂ ಲೈಫ್ ಲಾಂಗು ಆ ಥರ ಬ್ಯಾಡ್ ಹ್ಯಾಬಿಟ್ಸ್ ಮತ್ತು ಬಾಡಿ ನೀಡ್ಸ್ ಆ್ಯಂಡ್ ಆಲ್ಕೋಹಾಲ್ ಕನ್ಸ್ಯೂಮ್ ಮಾಡುವಂಥದ್ದು, ಎಲ್ಲನೂ ಸ್ಮೋಕ್ ಮಾಡುವಂಥದ್ದು, ಟೊಬ್ಯಾಕೋ ತಗೊಳ್ಳುವಂಥದ್ದು ಅಂಥದ್ದೆಲ್ಲನೂ ಕಂಪ್ಲೀಟ್ ನಿಲ್ಲಿಸ್ಬೇಕಾಗತ್ತೆ ಧ್ಯಾನ ಅಂತ ಬಂದರೆ. ಆ ಧ್ಯಾನ ಮಾಡಬೇಕು ಅಂತಂದರೆ ಫಸ್ಟ್ಗೆ ಪದ್ಮಾಸನ ಹಾಕ್ಕೊಂಡು ಕೂತ್ಕೊಳ್ಳೋದು ಕಲ್ತ್ಕೋಬೇಕು ನಾವು. 1 hour 2 hours ಯಾರೂ ಮಾಡಲ್ಲ ಅಂತ ಅಂದ್ಕೊಂಡಿದ್ದೀನಿ. 1 hour 1.5 hour ಅದನ್ನು ಪದ್ಮಾಸನ ಹಾಕ್ಕೊಂಡು ಸುಖಾಸನದಲ್ಲಿ ಕೂತ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ಗೆ. ಯಾಕೆ ಅಂತಂದರೆ ನಾವು ಚಕಂ ಬಕ್ಲ ಹಾಕ್ಕೊಂಡು ಕೂತ್ಕೊಳ್ಳುವಾಗ ಕೆಲವ್ರಿಗೆ ನೀ ಪೇನ್ಸ್ ಬರುತ್ತೆ, ಕೆಲವ್ರಿಗೆ ಕಾಲೆಲ್ಲನೂ ಪೇನ್ ಬರುತ್ತೆ, ನೋವಾಗುತ್ತೆ ಅಂತ ಹೇಳ್ಬಿಟ್ಟು ಅರ್ಧಕ್ಕೇ ಸ್ಟಾಪ್ ಮಾಡೋ ಚಾನ್ಸಸ್ ಇರುತ್ತೆ. ಆಮೇಲೆ ಬೆನ್ನನ್ನು ನೇರ ಮಾಡಿಕೊಂಡು ಸುಖಾಸನದಲ್ಲಿ ಕೂತ್ಕೊಳ್ಳೋದನ್ನು ಪ್ರಾಕ್ಟೀಸ್ ಮಾಡಬೇಕು ಫಸ್ಟ್ಗೆ. ಸೆಕೆಂಡ್ ಬಂದು ನಮ್ಮ ಥಾಟ್ಸ್, ಮೈಂಡಲ್ಲಿರುವಂಥ ಥಾಟ್ಸ್ನೆಲ್ಲ ತೆಗಿಬೇಕಾಗತ್ತೆ. ಯಾವುದೇ ಥರ ಯೋಚನೆ ಇಲ್ದಿರ ಇಲ್ಲಿ ಒಂದು ಬಿಂದುನ ನಮಗೆ ಕಾಣಿಸುತ್ತೆ, ಕೆಲವ್ರಿಗೆ ಕಾಣಿಸುತ್ತೆ, ಕೆಲವ್ರಿಗೆ ಕಾಣಿಸಲ್ಲ. ಇಲ್ಲಿ ಬಿಂದುನ ನಾವು ಗುರ್ತಿಸ್ಕೊಂಡು ಮೇಲೆ ಇಲ್ಲೇ ನೋಡಿಕೊಂಡು ಕಣ್ಣು ಮುಚ್ಕೊಂಡು ಅದನ್ನೇ ಗುರ್ತಿಸ್ಕೊಂಡು ಕೂತ್ಕೋಬೇಕು. ಯಾವುದೇ ಥರದ ಯೋಚನೆ ಇರಬಾರ್ದು. ಅಡುಗೆ ಮಾಡಬೇಕು, ಪಾತ್ರೆ ತೊಳಿಬೇಕು, ಇನ್ಸ್ಟಾಗ್ರಾಮಲ್ಲಿ ಕಾಮೆಂಟ್ ಯಾರು ಮಾಡಿದ್ರು, ಫಾಲೋ ಯಾರು ಮಾಡಿದ್ರು, ಇದನ್ನೆಲ್ಲನೂ ಏನೇ ನಮ್ಮ ಸುತ್ತಮುತ್ತ ಏನೇ ನಡೆದ್ರೂ ಅದನ್ನೆಲ್ಲನೂ ಕಂಪ್ಲೀಟ್ ಕಟ್ ಮಾಡಿಬಿಟ್ಟು ಕೂತ್ಕೊಳ್ಬೇಕಾಗತ್ತೆ. ಆಮೇಲೆ ನೀವು ಉಸಿರಾಡಿಕೊಂಡು ಇಲ್ಲಿ ನೋಡಿಕೊಂಡು, ಅಂದರೆ ನಮ್ಮ 2 ಉಬ್ಬಿನ ಮಧ್ಯೆ ಆಗ್ನೇಯ ಚಕ್ರನ ನೋಡಿಕೊಂಡು ಕೂತ್ಕೋಬೇಕಾಗತ್ತೆ. ಕೂತ್ಕೊಂಡಾಗ ಯಾವುದೇ ಥರ ಆಲೋಚನೆ ಮಾಡಬಾರ್ದು. ಬರೀ ಉಸಿರಾಟನ ಮಾತ್ರ ಅಷ್ಟೇ ನಾವು ಗಮನ ಕೊಡಬೇಕು. ಉಸಿರು ಫುಲ್ಲಾಗಿ ತಗೊಳ್ಬೇಕು. ಕೆಳಗಡೆ ನಮ್ಮ ಬೆನ್ನು ಮೂಳೆಗೆ ಟಚ್ ಆಗ್ತಾಯಿದೆ ನಾವು ತಗೊಳ್ಳೋ ಅಂತ ಬ್ರೀತ್ ಅಂತ ಹೇಳಿಬಿಟ್ಟು ಯೋಚನೆ ಮಾಡಿಕೊಂಡು ಕೂತ್ಕೋಬೇಕು. ಅದು ಫುಲ್ಲಾಗಿ ತಗೊಳ್ಬೇಕು. ನಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ತಗೊಂಡು ಅಂತ ಫುಲ್ಲಾಗಿ ತಗೊಂಡು ನಿಧಾನಕ್ಕೆ ಅಂತ ಬಿಡಬೇಕಾಗತ್ತೆ. ಆ ಥರ ಮಾಡ್ತಾ ಇದ್ದರೆ ನೀವು ಫುಲ್ ಕಂಪ್ಲೀಟ್ ಉಸಿರು ಮೇಲೇ ಗಮನ. ಮತ್ತು ಕಣ್ಣು ಮುಚ್ಕೊಂಡಿರೋವಾಗ ನಮಗೇನಾಗುತ್ತೆ ಅಂತಂದರೆ ನಮಗೆ ಫುಲ್ ಕತ್ತಲೆ ಇರುತ್ತೆ. ನಾವು ಕಣ್ಣು ಮುಚ್ಕೊಳ್ಳೋ ಈ ಥರ ನಾರ್ಮಲ್ ಕಣ್ಣು ಮುಚ್ಕೊಳಲ್ಲ. ಕಣ್ಣು ಮುಚ್ಕೊಂಡು ನಾವು ನೋಡ್ತಿರ್ತೀವಿ, ಕಣ್ಣು ಬಿಟ್ಟು ನೋಡ್ತಿರ್ತೀವಿ. ಅಂದರೆ ಇಲ್ಲಿ ನೋಡ್ತಿರ್ತೀವಲ್ವ, ನಮ್ಮ 2 ಉಬ್ಬಿನ ಮಧ್ಯೆ ನಾವು ನೋಡ್ತಿರ್ತೀವಿ. ಹೀಗೆ ಕಣ್ಣು ಮುಚ್ಕೊಂಡ್ರೆ ನಮ್ಮ 2 ಕಣ್ಣಿನ ಗುಡ್ಡೆ ಮೇಲೆ ಮಾಡ್ತೀವಿ. ಹೀಗೆ ಮೇಲೆ ಮಾಡಿದವಾಗ ನಾವು ಕಣ್ಣು ತಗೊಂಡೇ ಇರ್ತೀವಿ. ಕಣ್ಣು ಮುಚ್ಚಿ ಹೊರಗಡೆ ಜನಕ್ಕೆ ನೋಡಿದವ್ರಿಗೆ ಕಣ್ಣು ಮುಚ್ಚಿದ್ದಾರೆ ಥರ ಇರುತ್ತೆ. ನಾವು ಕಣ್ಣು ಮುಚ್ಚಿರ್ತೀವಿ, ಬಟ್ ಇಲ್ಲಿ ನಾವು ನೋಡ್ತಿರ್ತೀವಿ. ನಮಗೆ ಪ್ರತಿಯೊಂದು ಕಾಣಿಸೋ ಥರ ನಾವು ನೋಡ್ತಿರ್ತೀವಿ ಅಂತಂದರೆ ಹಿಂಗೆ ಇಲ್ಲಿ ನೋಡಿಕೊಂಡು ನಾವು ನೋಡೋದು ಹಾಗಲ್ಲ. ಕಣ್ಣು ಕಂಪ್ಲೀಟ್ ಕ್ಲೋಸ್ ಇರಬೇಕು. ಈ 2 ಕಣ್ಣು ಇಲ್ಲಿ ನೋಡ್ತಿರ್ಬೇಕು, ಒಳಗಡೆಯಿಂದ ನೋಡ್ತಿರ್ಬೇಕು ನಾವಿಲ್ಲಿ. ಇದು ಪ್ರೊಸೀಜರು. ಮತ್ತು ಏನಂತಂದರೆ ಥಾಟ್ಸ್ ತೆಗಿಬೇಕು ಫಸ್ಟ್ಗೆ. ಆಮೇಲೆ ಫಸ್ಟ್ ನಮ್ಮನ್ನು ನಾವು ಲವ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಸೆಲ್ಫ್ ಲವ್ ಪ್ರತಿದಿನ ಹೇಳ್ಕೊಳ್ಬೇಕು. ನಾನು ಲವ್ ಮಾಡ್ತೀನಿ, ನನ್ನ ತಪ್ಪುಗಳನ್ನೆಲ್ಲ ನಾನು ಕ್ಷಮಿಸಿದ್ದೀನಿ, ನಾನು ತುಂಬ ಒಳ್ಳೆಯವಳು, ನಾನು ಎಲ್ರಿಗೂ ತುಂಬ ಹೆಲ್ಪ್ ಮಾಡ್ತೀನಿ ಅಂತೆಲ್ಲನೂ ಹೇಳ್ಕೋಬೇಕು. ಹೇಳ್ಕೊಂಡಿದ್ದಾದ್ಮೇಲೆ ಮಿರರ್ ಮುಂದೆ ನಿಂತ್ಕೊಂಡು ಹೇಳ್ಕೊಳ್ಬೇಕು. ನಮ್ಮನ್ನು ನಾವು ನೋಡಿಕೊಂಡು ಮಿರರ್ ಮುಂದೆ ಇದನ್ನು ಹೇಳ್ಕೊಳ್ಬೇಕು. ಇದು ಆದಮೇಲೆ ಅಂದರೆ ಡೈಲಿ ಇದು ಪ್ರೊಸೀಜರ್. ಇದು ಡೈಲಿ ಮಾಡಬೇಕು. ಮಲ್ಕೊಳ್ಳೋವಾಗ, ರಾತ್ರಿ ಮಲ್ಗೋಕ್ಕೂ ಮುಂಚೆ ಬೆಡ್ ಮೇಲೆ ಕೂತಿರುವಾಗ
ಬೆಳಗ್ಗೆ ಎದ್ದಿದ ತಕ್ಷಣ ಇಲ್ಲ ಟೈಮ್ ಸಿಕ್ಕಿದಾಗ ಮಿರರ್ ಮುಂದ್ಗಡೆ ನೀವು ಇದನ್ನು ಮಾಡ್ಕೋಬೇಕಾಗತ್ತೆ. ಇನ್ನು ನಾಲ್ಕನೇದೇನಪ್ಪ ಅಂತಂದರೆ ಹೊರಗಡೆ ಇರೋಂಥ ರಿಲೇಟಿವ್ಸು, ಫ್ರೆಂಡ್ಸು ಯಾರೇ ಇದ್ರೂ, ನಮ್ಮ ಶತ್ರುಗಳಿದ್ರೂ ಸಹ ಅವರನ್ನೆಲ್ಲನೂ ಅವ್ರು ಏನೇ ತಪ್ಪು ಮಾಡಿದ್ರೂ ಕ್ಷಮಿಸ್ಬಿಡ್ಬೇಕು. ಅವ್ರ ಮೇಲೆ ದ್ವೇಷ, ಅಸೂಯೆ, ಕೆಟ್ಟದಾಗ ಹೇಳ್ಕೊಳ್ಳೋದಿರ್ಬೋದು, ಅವ್ರನ್ನ ಬೈಕೊಳೋದಿರ್ಬೋದು, ಒಬ್ಬರು ಚೆನ್ನಾಗಿರೋ ಸೀರೆ ಹಾಕ್ಕೊಂಡಿದ್ದಾರೆ ಅಂತ ಹೊಟ್ಟೆ ಉರ್ಕೊಳ್ಳೋದಿರ್ಬೋದು, ಆ ಥರದ್ದೆಲ್ಲ ಏನೂ ಇರಬಾರ್ದು. ಆ ಥರದ್ದು ಕಟ್ ಮಾಡಬೇಕು. ಹೆಂಗಾಗಬೇಕು ಅಂದರೆ, ಒಬ್ಬರು ಒಳ್ಳೆ ಸೀರೆ ಹಾಕ್ಕೊಂಡಿದ್ದಾರೆ, ವಾವ್ ಎಷ್ಟು ಚೆನ್ನಾಗಿದ್ದಾರೆ ಅಂತ ಹೇಳ್ಬಿಟ್ಟು ಲವ್ ಮಾಡಬೇಕು. ನಮ್ಮ ಮುಂದುಗಡೆ ಯಾರೇ ನಿಂತಿದ್ರೂ ಸಹ, ಅವರು ಕೆಟ್ಟ ವ್ಯಕ್ತಿನೇ ಆಗಿದ್ರೂ ಸಹ ನಾವು ಅವರನ್ನು ಲವ್ ಮಾಡಬೇಕು. ಅಂದರೆ ಅದು ಮನಸ್ಸು ಪೂರ್ತಿಯಿಂದ ನಾವು ಅವರನ್ನು ಕ್ಷಮಿಸಿ ಅವರನ್ನು ಲವ್ ಮಾಡೋಕ್ಕೆ ಶುರು ಮಾಡಬೇಕು. ಲವ್ ಅಂದರೆ ಬೇರೆ ಥರ ಎಲ್ಲ ಅಂದ್ಕೋಬೇಡಿ. ಕ್ಷಮಿಸ್ಬಿಟ್ಟು ಪ್ರೀತಿ ಹಂಚೋದು. ಲವ್ ಅಂತಂದರೆ ಒಂದೇ ಲವ್ ಬರೋದಿಲ್ಲ, ಬೇರೆ 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 ಥರ ಲವ್ ಬರುತ್ತಲ್ಲ, ಹಾಗೆ ಪ್ರೀತಿಸಬೇಕು. ಪ್ರತಿಯೊಂದು ಜೀವಿನೂ ಪ್ರೀತಿಸಬೇಕು. ಪ್ರತಿಯೊಂದು ಗಿಡ ಮರನೂ ನಾವು ಪ್ರೀತಿಸೋಕ್ಕೆ ಶುರು ಮಾಡಬೇಕು. ಈಗ ಒಂದು ಸಾಂಗ್ ಕೇಳ್ತೀವಿ ನಾವು, ಸಾಂಗ್ಸ್ ಅಂದರೆ ಎಲ್ಲರೂ ಇಷ್ಟಪಡ್ತಾರೆ. ಸಾಂಗ್ಸ್ನ ಎಷ್ಟು ಲವ್ ಮಾಡ್ತೀವಿ, ಹಾಗೆ ಹೊರಗಡೆ ಇರೋ ಪ್ರತಿಯೊಂದು ಇರುವೆಯಿಂದ ಏನೆಲ್ಲ ಜೀವಿಗಳಿದ್ದಾವೆ, ಮನುಷ್ಯರಿಂದ ಪ್ರಾಣಿಗಳಿಂದ ಪ್ರತಿಯೊಂದನ್ನು ಲವ್ ಮಾಡ್ಕೊಂಡು ಬರಬೇಕು. ಫಸ್ಟ್ಗೆ ನಾವು ಎಂಜಾಯ್ ಮಾಡೋದನ್ನು ಕಲ್ತ್ಕೊಳ್ಬೇಕು. ಇವಾಗ ಒಂದು ಗಿಡ ನೋಡ್ತೀವಿ, ಗಿಡ ತುಂಬ ಫುಲ್ಲಾಗಿ ಹೂವು ಬಿಟ್ಟಿರುತ್ತೆ, ಅದನ್ನು ಕಣ್ಣಲ್ಲಿ ತುಂಬಿಸ್ಕೊಂಡು ಅದನ್ನು ಲವ್ ಮಾಡೋಕ್ಕೆ ಶುರು ಮಾಡಬೇಕು. ಆಮೇಲೆ 5ನೇದು ಏನಪ್ಪ ಅಂತಂದರೆ, ಧ್ಯಾನಕ್ಕೆ ಕೂತ್ಕೊಂಡಿರುವಾಗ ನೀವು ಆ ದೇವರನ್ನು ನೆನೆಸ್ಕೊಂಡು ಧ್ಯಾನ ಮಾಡೋದಾಗಲಿ, ಮಂತ್ರ ಹೇಳ್ಕೊಂಡು ಧ್ಯಾನ ಮಾಡೋದಾಗಲಿ, ಇಲ್ಲ ನಿಮ್ಮನ್ನು ನೀವೇ ಏನೇನೋ ಥಾಟ್ಸ್ ಎಲ್ಲ ತಗೊಂಡು ಧ್ಯಾನ ಮಾಡೋದಾಗಲಿ ಅಲ್ಲ. ಕಂಪ್ಲೀಟ್ ಧ್ಯಾನಕ್ಕೆ ಕೂತಿದ್ದೀವಿ ಅಂತಂದರೆ ನಮ್ಮ ಮೈಂಡ್ ಕಂಪ್ಲೀಟ್ ಝೀರೋನಲ್ಲಿರಬೇಕು, ಏನೂ ಡಿಸ್ಟರ್ಬೆನ್ಸ್ ಇರಬಾರ್ದು. ನೀವು ಧ್ಯಾನ ಮಾಡೋಕ್ಕೆ ಕೂತ್ಕೊಳ್ಳೋಂಥ ಜಾಗನೂ ಅಷ್ಟೇ ಯಾರು ಓಡಾಡೋ ಅಂಥ ಪ್ಲೇಸ್ ಆಗಿರಬಾರ್ದು, ನಿಮ್ಮನ್ನು ಯಾರೂ ಡಿಸ್ಟರ್ಬ್ ಮಾಡೋ ಅಂಥ ಜಾಗ ಅದು ಆಗಿರಬಾರ್ದು. ತುಂಬ ಪೀಸಾಗಿ ಕಾಮಾಗಿರುವಂಥ ಪ್ಲೇಸ್ನ ನೀವೇ ಚೂಸ್ ಮಾಡ್ಕೊಳ್ಳಿ. ನಿಮ್ಮ ಮನೆಯಲ್ಲಿ ನಿಮಗೆ ಯಾವುದು ಸೇಫ್ಟಿ ಇದೆ ಅಂತ. ಇಲ್ಲ ನಿಮಗೆ ಸಪ್ರೇಟ್ ರೂಮ್ ಇದೆ ಅಂತಂದರೆ ಕಂಪ್ಲೀಟ್ ಲಾಕ್ ಮಾಡ್ಕೊಳ್ಳಿ. ಮನೆಯಲ್ಲಿರೋರು ಎಲ್ರಿಗೂ ಹೇಳಿ ಧ್ಯಾನ ಮಾಡ್ತಾಯಿದ್ದೀನಿ, ಡಿಸ್ಟರ್ಬ್ ಮಾಡಬೇಡಿ ಅಂತ. ಆರಾಮಾಗಿ ನೀವು ಮಂಚದ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು, ನೆಲದ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು, ಇಲ್ಲ ನೀವು ಸೋಫಾ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು, ಚೇರ್ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು, ಮಣೆ ಮೇಲೆ ಕೂತ್ಕೊಂಡಾದರೂ ಮಾಡ್ಬೋದು. ನಿಮ್ಮ ಚಾಯ್ಸ್ ಅದು. ನೀವೆಲ್ಲೇ ಕೂತ್ಕೊಂಡು ಧ್ಯಾನ ಮಾಡಿದ್ರೂ ಸಹ ನಿಮ್ಮ ಬೆನ್ನು ನೇರ ಇರಬೇಕು. ಹೆಂಗೆ ಬಾಗೋದಾಗಲಿ, ಹಿಂಗೆ ಮುಂದೆ ಬಾಗೋದಾಗಲಿ, ಹೆಂಗೆಂಗೋ ಕೂತ್ಕೊಳ್ಳೋದಾಗಲಿ ಹಾಗೆಲ್ಲ ಮಾಡಬಾರ್ದು. ಸ್ಟ್ರೈಟಾಗಿ ಅಷ್ಟೇ ಕೂತ್ಕೊಂಡಿರಬೇಕು. ಇದು ಹೋಗ್ತಾ 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 ಏನಾಗುತ್ತೆ ಅಂತಂದರೆ, ನಿಮಗೆ ಕೆಲವೆಲ್ಲ ಚಕ್ರಸ್ ಓಪನ್ ಆಗೋಕ್ಕೆ ಅಂತ ಶುರು ಆಗುತ್ತೆ. ಅದು ಯಾವ ಚಕ್ರ ಆದ್ರೂ ನಿಮಗೆ ಆ್ಯಕ್ಟಿವೇಶನ್ ಆಗ್ಬೋದು. ಇದೇ ಚಕ್ರನೇ ಓಪನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರಿಗೆ ಫಸ್ಟು ತುಂಬ ಜನಕ್ಕೆ ನನಗೆ ಗೊತ್ತಿರೋ ತರಡೆಯೇ ಓಪನ್ ಆಗಿದೆ, ಇಲ್ಲ ಮೂಲಾಧಾರ ಚಕ್ರ ಓಪನ್ ಆಗಿರುತ್ತೆ. ಆಮೇಲೆ ಇದು ತುಂಬ ಪ್ರೊಸೀಜರ್ ಇದೆ, ಇದು ಸಣ್ಣ ಪುಟ್ಟ ವಿಡಿಯೋದಲ್ಲಿ ಹೇಳಕ್ಕೆ ಬರಲ್ಲ. ಇದು ತುಂಬ ಅಂದರೆ ತುಂಬ ಆಳ, ಇದು ತುಂಬ ಇದೆ. ತುಂಬ ಇದನ್ನು ಚಿಕ್ಕದಾಗಿ ಒಂದು 1 hour ಒಂದು ವಿಡಿಯೋದಲ್ಲಿ ಹಿಂಗೆ ಮಾಡೋಕ್ಕೆಲ್ಲ ಬರಲ್ಲ. 1 hour ಹೇಳೋಕ್ಕೂ ಬರಲ್ಲ, 2 hour ಹೇಳೋಕ್ಕೂ ಬರಲ್ಲ. ಇದು ಲೈಫ್ ಲಾಂಗ್ ಪ್ರೊಸೀಜರ್ ಇದು. ಅದು ನಾವು ಧ್ಯಾನ ಮಾಡ್ತಾ ಮಾಡ್ತಾ ಏನಾಗುತ್ತೆ ಅಂದರೆ, ನಮಗೇನೋ ಗೊತ್ತಾಗುತ್ತೆ, ಕೆಲವೆಲ್ಲ ಎನರ್ಜೀಸ್ ಎಲ್ಲನೂ ಸಿಗ್ತಾ ಹೋಗುತ್ತೆ ನಮಗೆ. ಕೆಲವು ಎಲ್ಲ ಚಕ್ರಸ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ, ಕೆಲವು ಎನರ್ಜೀಸ್ ಎಲ್ಲ ನಮಗೇನೆ ಸಿಗ್ತಾ ಹೋಗುತ್ತೆ. ನಮ್ಮ ಎದುರುಗಡೆ ಇರೋವಂಥ ಮನುಷ್ಯರನ್ನ ನಾವು ಜಡ್ಜ್ ಮಾಡ್ತೀವಿ, ಇವನು ಯಾವ ಥರ ಮನುಷ್ಯ ಅಂತ ಹೇಳಿ. ಮತ್ತು ನೇಚರ್ ಏನು ಮಾಡುತ್ತೆ ಅಂತಂದರೆ, ನಾವು ಧ್ಯಾನ ಮಾಡೋರನ್ನ ಕೆಲವೆಲ್ಲ ಹಾಬೀಸ್ನ ನೇಚರನ್ನೇ ಕಟ್ ಮಾಡಿಬಿಡುತ್ತೆ. ಇನ್ನು ಕೆಲವು ಹಾಬೀಸ್ ಎಲ್ಲನೂ ಏನೂ ಇರಲ್ಲ, ಆ್ಯಕ್ಚುಲಿ ಏನೂ ಇರಲ್ಲ. ಧ್ಯಾನ ಮಾಡೋರಿಗೆ ಏನು ಹಾಬೀಸೂ ಇರಲ್ಲ, ಹಾಬೀಸ್ ಇರಲೇಬಾರ್ದು, ಯಾವುದೇ ಥರದ ಅಭ್ಯಾಸ ಇರಬಾರ್ದು. 6ನೇದು ಬಂದು
ಕೆಲವ್ರಿಗೆ ಒಂದೇ ದಿನದಲ್ಲಿ ಎಲ್ಲ ಅನುಭವನೂ ಆಗ್ಬೋದು, ಅಂದರೆ ಸ್ಟೆಪ್ ಬೈ ಸ್ಟೆಪ್ ಅನುಭವಗಳು ಆಗ್ಬೋದು. ಕೆಲವ್ರಿಗೆ 1 ವರ್ಷ ಆದರೆ ಅನುಭವ ಗೊತ್ತಾಗುತ್ತೆ, 6 ತಿಂಗಳಾದ ಮೇಲೆ ಅನುಭವ ಗೊತ್ತಾಗುತ್ತೆ. ಅದು ಅವರು ಯಾವ ಥರ ಧ್ಯಾನ ಮಾಡ್ತಾರೆ ಅಂತ, ಅವರು ಧ್ಯಾನ ಮಾಡೋದ್ರ ಮೇಲೆ ಡಿಪೆಂಡ್. ಅವೆಲ್ಲನೂ ಧ್ಯಾನ ಮಾಡಬೇಕು ಅಂತಂದರೆ ಯಾವುದೇ ಕಾರಣಕ್ಕೂ ಈ ರೀತಿ ಬರೀ ಕಿವಿನಲ್ಲಿ ಕೂತ್ಕೋಬೇಡಿ. ಫಸ್ಟು ಧ್ಯಾನ ಮಾಡೋಕ್ಕೆ ಅಂತ ಕೂತಿರೋರಿಗೆ ತುಂಬ ಡಿಸ್ಟರ್ಬೆನ್ಸ್ ಇರುತ್ತೆ, ತುಂಬ ಭಯ ಪಡೋ ಅಂಥ ಚಾನ್ಸಸ್ ಎಲ್ಲನೂ ಇರುತ್ತೆ. ಸ್ವಲ್ಪ ಕಿವಿಗೆ ಹತ್ತಿ ಇಟ್ಕೊಳ್ಳಿ, 2 ಕಿವಿಗೂ ಹತ್ತಿ ಇಟ್ಕೊಂಡು ಕೂತ್ಕೊಳ್ಳೋಕ್ಕೂ ಮೊದಲು ನೀವು ಯಾವ ದೇವರನ್ನು ನೀವು ಇಷ್ಟಪಡ್ತೀರ, ಆರಾಧ್ಯ ದೈವ, ಇಷ್ಟ ದೈವ, ಮನೆ ದೈವ ಅಂತ ಎಲ್ಲನೂ ನಾವು ಇಟ್ಕೊಂಡಿರ್ತೀವಿ. ನೀವು ಯಾವ ದೇವರನ್ನು ಪೂಜೆ ಮಾಡ್ತೀರ ಆ ದೇವ್ರಿಗೆ ಪೂಜೆ ಮಾಡಿ ಕೈ ಮುಗಿದು, ಆ ದೇವ್ರಿಗೆ ನಾನು ಧ್ಯಾನ ಮಾಡೋಕ್ಕೆ ಕೂತ್ಕೊತಾ ಇದ್ದೀನಿ, ನನಗೆ ಯಾವುದೇ ಥರದ ದುಷ್ಟಶಕ್ತಿಗಳಿಂದ ನನಗೆ ತೊಂದರೆ ಆಗಬಾರ್ದು, ಯಾವುದೇ ದುಷ್ಟಶಕ್ತಿ ನನ್ನ ಅಟ್ಯಾಕ್ ಮಾಡಬಾರ್ದು ಅಂತ ಹೇಳಿ ಮನಸ್ಸಲ್ಲಿ ನೆನೆಸ್ಕೊಂಡು ಧ್ಯಾನಕ್ಕೆ ಕೂತ್ಕೊಳ್ಳಿ. ನಿಮ್ಮ ಹಾರನ ಪ್ರೊಟೆಕ್ಟ್ ಮಾಡಿಕೊಂಡು ಕೂತ್ಕೊಳ್ಳಿ. ಆಮೇಲೆ ಕಿವಿಗೆ ಹತ್ತಿ ಇಟ್ಕೊಂಡು ಕೂತ್ಕೊಂಡಿರ್ತೀರಿ. ಧ್ಯಾನಕ್ಕೆ ಕೂತ್ಕೊಂಡಿರುವಾಗ ಏನೋ ಸೌಂಡ್ ಬಂತು, ಯಾರೋ ಓಡಾಡ್ತಿದ್ದಾರೆ, ಯಾರೋ ಭುಜ ತಟ್ಟಿದ್ರು, ತಲೆ ತಟ್ಟಿದ್ರು, ನಮ್ಮನ್ನು ಯಾರೋ ಎಬ್ಬಿಸ್ತಿದ್ದಾರೆ, ನಮ್ಮ ಕಿವಿ ಹತ್ರ ಯಾರೋ ಮಾತಾಡ್ತಿದ್ದಾರೆ, ಯಾರೋ ನಮ್ಮ ಕಿವಿ ಪಕ್ಕದಲ್ಲಿ ಕೆಟ್ಟದಾಗೇನೋ ಮಾತಾಡ್ತಿದ್ದಾರೆ, ಕೆಟ್ಟದಾಗೇನೋ ಹೇಳ್ತಿದ್ದಾರೆ, ಅದೆಲ್ಲನೂ ನಡೆಯುತ್ತೆ, ಆಗುತ್ತೆ. ಅದಕ್ಕೆಲ್ಲನೂ ಭಯ ಪಡ್ದೀರ, ಯಾವುದೇ ಕಾರಣಕ್ಕೂ ಕಣ್ಣು ತೆಗಿತೀರ ನೀವು ಧ್ಯಾನ ಮಾಡಬೇಕಾಗತ್ತೆ. ಆ ಥರ ಯಾಕಪ್ಪ ಹಂಗೆ ಆಗುತ್ತೆ ಅಂತಂದರೆ, ಈಗ ಕೆಲವರು ತುಂಬ ಜನ ಸತ್ತೋಗಿರ್ತಾರೆ. ಸತ್ತಿರೋ ಅಂಥವ್ರಿಗೆ ಎಷ್ಟೋ ಜನಕ್ಕೆ ಅವ್ರಿಗೆ ಮುಕ್ತಿ ಸಿಕ್ಕಿರಲ್ಲ. ಅರ್ಧ ಆಯುಷಲ್ಲಿ ಹೋಗಿರೋರು, ಇನ್ನು ಆಯುಷ್ ಪೂರ್ಣಗೊಂಡಿರೋರ್ದು ಸಹ ಕೆಲವ್ರಿಗೆ ಮುಕ್ತಿ ಸಿಕ್ಕಿರೋದಿಲ್ಲ. ಅಂಥವರೆಲ್ಲನೂ ಓಡಾಡ್ತಿರ್ತಾರೆ. ಯಾರಾದರೂ ಈ ಥರ ಧ್ಯಾನ ಮಾಡುವಾಗ ಅವರಿಂದ ಮೇಲೆಯಿಂದ ಬರೋವಂಥ ಕಾಸ್ಮಿಕ್ ಎನರ್ಜಿನ ಅವರು ತಗೊಂಡು ಮೋಕ್ಷ ಪಡ್ಕೊಂಡು ಅವರು ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಆಮೇಲೆ ಹಾಗಾಗಿ ಕಣ್ಣು ಯಾವುದೇ ಕಾರಣಕ್ಕೂ ತೆಗಿಬೇಡಿ. ಆ ಥರ ನಿಮಗೇನೂ ತೊಂದರೆ ಆಗಲ್ಲ. ಅಂದರೆ ಭಯ ನಾವೇ ಪಡ್ತೀವಿ, ಭಯ ಪಡಬೇಡಿ, ಧೈರ್ಯವಾಗಿ ಧ್ಯಾನ ಮಾಡಿ. ಇದು ಸುಮಾರು ಜನಕ್ಕೆ ಇದಕ್ಕೇ ಹೇಳೋದು. ಈ ಥರ ಆಗತ್ತೆ ಅಂತ ಹೇಳಿನೇ ಕೆಲವರು ಅರ್ಧದಲ್ಲಿ ಬಿಟ್ಬಿಡ್ತಾರೆ ಧ್ಯಾನ ಮಾಡೋದು. ಭಯ ಪಟ್ಕೊಂಡು ಏನೋ ಈ ಥರ ಆಗತ್ತೆ, ನಮಗೇನೋ ದೆವ್ವಾಗಿನ ಹಿಡಿದ್ಬಿಟ್ಟಿದೆಯೇನೋ ಅಂತ ಹೇಳಿ ಭಯ ಪಟ್ಕೊಂಡು ಧ್ಯಾನ ಮಾಡೋದನ್ನೇ ನಿಲ್ಲಿಸ್ಬಿಡ್ತಾರೆ. ಹಾಗೆಲ್ಲ ಮಾಡಬೇಡಿ, ಅದನ್ನು ಕಂಟಿನ್ಯೂ ಮಾಡಿ. ಅದು ಕಾಮನ್, ಧ್ಯಾನ ಮಾಡೋರಿಗೆ ಪ್ರತಿಯೊಬ್ಬರಿಗೂ ಆಗೋವಂಥ ಅನುಭವ ಅದನ್ನೆಲ್ಲ ಎಂಜಾಯ್ ಮಾಡಿಕೊಂಡು ಸ್ಟೆಪ್ ಬೈ ಸ್ಟೆಪ್ ಹೋಗ್ತಾ ಅದು ಪ್ರತಿದಿನ ನಮಗೆ ಒಂದೊಂದು ಅನುಭವ ಆಗ್ತಾ ಹೋಗುತ್ತೆ. ಒಂದೇ ವಿಡಿಯೋದೆಲ್ಲ ಆಗಲ್ಲ ಹೇಳೋಕ್ಕೆ, ಆದ್ರೂ ಹೇಳ್ತೀನಿ, ಚೂರು ಹೇಳ್ತೀನಿ. ಆಮೇಲೆ ನಿಮಗೆ ಚಕ್ರಾಸ್ ಎಲ್ಲ ಓಪನ್ ಆಗ್ತಾ ಹೋಗುತ್ತೆ. ಚಕ್ರಾಸ್ ಎಲ್ಲ ಓಪನ್ ಆಗ್ತಾ ಹೋದ್ಮೇಲೆ ನಿಮ್ಮನ್ನು ನೀವೇ ಏನು ಅಂತ ತಿಳ್ಕೊಳ್ತಾ ಹೋಗ್ತೀರಾ. ಪುನರ್ಜನ್ಮಗಳೆಲ್ಲನೂ ಕಾಣ್ಸೋಕೆ ಹೋಗುತ್ತೆ, ಇಡೀ ಬ್ರಹ್ಮಾಂಡ ಎಲ್ಲ ಕಾಣ್ಸೋಕ್ಕೆ ಅಂತ ಶುರುವಾಗುತ್ತೆ. ಆಮೇಲೆ ನೀವು ಇನ್ನೊಂದು ಏನು ತಿಳ್ಕೊಂಡ್ಬಿಡ್ತಾರಂತಂದರೆ, ಜನ ತಪ್ಪು ತಿಳ್ಕೊಂಡಿರೋದು, ಧ್ಯಾನಕ್ಕೆ ಅಂತ ಕೂತಿದ ತಕ್ಷಣ ಅವ್ರ ಕಣ್ಮುಂದೆ ಏನೋ ಬಂದಿದ ತಕ್ಷಣ ಪಿಕ್ಚರ್ ಥರ ಅದು ಬಂದಿದ ತಕ್ಷಣ ಇದೇ ಇರಬೇಕು, ಇದು ಥರ್ಡ್ ಐ ಓಪನ್ ಆಗಿಬಿಟ್ಟಿದೆ, ಅದಕ್ಕೆ ನನಗೆ ಈ ಥರ ಎಲ್ಲನೂ ಕಾಣಿಸ್ತಿದೆ ಅಂತೆಲ್ಲನೂ ಅಂದ್ಕೊಂಡ್ಬಿಡ್ತಾರೆ. ಹಂಗೆ ಅಂದ್ಕೊಳ್ಬಾರ್ದು. ಫಸ್ಟು ನೀವು ನಿಮ್ಮ ಮುಂದ್ಗಡೆ ಬಂದಿರೋಂಥ ಪಿಕ್ಚರ್ ಯಾವುದು ಅಂತ ನೀವು ಕಣ್ಣು ಮುಚ್ಕೊಂಡೇ ಜಡ್ಜ್ ಮಾಡಬೇಕು. ಇದು ನನ್ನ ಒಳಗಡೆಯಿಂದ ಇರುವಂಥ ಯೋಚನೆಗಳು ನನ್ನ ಕಣ್ಮುಂದೆ ಬಂದಿದೆಯಾ, ಇಲ್ಲ ನಿಜವಾಗ್ಲೂ ನನಗೆ ಥರ್ಡ್ ಐ ಓಪನ್ ಆಗಿ ನನಗೆ ಇದೆಲ್ಲನೂ ಕಾಣಿಸ್ತಿದೆಯಾ ಅಂತ. ಕೆಲವ್ರಿಗೆ ಥರ್ಡ್ ಐ ಓಪನ್ ಆಗೋದು ಗೊತ್ತಾಗಲ್ಲ, ಕೆಲವ್ರಿಗೆ ಗೊತ್ತಾಗತ್ತೆ. ಕೆಲವ್ರಿಗೆ ಬೆಳಕಿನ ರೂಪದಲ್ಲಿ ಅದು ಓಪನ್ ಆಗಿದ ತಕ್ಷಣ ಇಲ್ಲಿ ಗೊತ್ತಾಗತ್ತೆ. ಕೆಲವ್ರಿಗೆ ಬೆಳಕಿನ ರೂಪ ಇಲ್ಲಿ ಬಂದಿದ್ರೂ ಸಹ ಅದನ್ನು ಐಡೆಂಟಿಫೈ ಮಾಡಿರಲ್ಲ, ಹಾಗಾಗಿ ಗೊತ್ತಾಗಲ್ಲ. ಥರ್ಡ್ ಐ ಓಪನ್ ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತಂದರೆ, ನಾವು ಕಣ್ಣು ಮುಚ್ಚಿದ ತಕ್ಷಣ ನಮಗೆ ಕಲರ್ಸ್ ಎಲ್ಲನೂ ಕಾಣಿಸೋಕ್ಕೆ ಅಂತ ಶುರುವಾಗುತ್ತೆ. ನಾವು ನೋಡದೇ ಇರೋವಂಥ ಕಲರ್ಸ್ ಎಲ್ಲನೂ ನಮ್ಮ ಕಣ್ಣು ಮುಂದೆ ಬರುತ್ತೆ. ಆ ಕಲರ್ಸ್ನೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಮೈ ರೋಮಾಂಚನ, ಅದ್ಭುತ ಅದು. ಹಾಗೆ ಇದು ಪ್ರೊಸೀಜರು. ನೀವು ಧ್ಯಾನ ಮಾಡೋರು ಫಸ್ಟ್ಗೆ ನೀವೇನು ಮಾಡಬೇಕಪ್ಪ ಅಂತಂದರೆ,
ಮಣೆ ಮೇಲೇನೋ ಇಲ್ಲ ಮಂಚದ ಮೇಲೇನೋ ನಿಮಗೆ ಎಲ್ಲಿ ಕಂಫರ್ಟಬಲ್ ಇದೆ ಅಲ್ಲಿ ಕೂತ್ಕೊಂಡು ಎರಡು ಕಣ್ಣು ಮುಚ್ಕೊಂಡು ಉಸಿರಾಟದ ಮೇಲೆ ಗಮನ ಕೊಟ್ಟು ನಿಮ್ಮ ಎರಡು ಕಣ್ಣು ಮೇಲೆ ನೋಡ್ತಾ ಹೋಗಬೇಕು. ನೀವು ಸಡನ್ನಾಗಿ ಮೇಲೆ ನೋಡಿಕೊಂಡು ನಾವು ಧ್ಯಾನ ಮಾಡ್ತೀವಿ ಅಂತಂದರೆ ಕಣ್ಣು ನೋವು ಬರುತ್ತೆ ಸ್ಟಾರ್ಟಿಂಗ್ ಎಲ್ರಿಗೂ, ಪ್ರತಿಯೊಬ್ಬರಿಗೂ ಕಂಪ್ಲೀಟ್ ಇಲ್ಲೆಲ್ಲ ನೋವು ಬಂದುಬಿಡುತ್ತೆ. ಅಷ್ಟೆಲ್ಲ ಸ್ಟ್ರೈನ್ ಮಾಡ್ಕೊಳಕ್ಕೆ ಹೋಗಬೇಡಿ. ಸುಮ್ಮನೆ ಜಸ್ಟ್ ಸ್ವಲ್ಪನೇ ಮೇಲೆ ನೋಡೋಕ್ಕೆ ಅಂತ ಶುರು ಮಾಡ್ಕೊಳ್ಳಿ. ಒಂದೇ ಸರ್ತಿ ನಾವು ಮೇಲೆ ನೋಡ್ಬಿಡ್ತೀವಿ ಅಂತಂದರೆ ನೀವು ನೆಕ್ಸ್ಟ್ ಡೇ ನೀವು ಮಾಡೋಕ್ಕಾಗಲ್ಲ, ಕಣ್ಣು ಮೇಲೆ ಹಿಂಗೆ ಅನ್ನೋಕ್ಕೂ ಆಗಲ್ಲ, ಅಷ್ಟು ನೋವು ಬರುತ್ತೆ. ಹಾಗಾಗಿ ಚೂರು ಮಾಡ್ಕೊಂಡೋಗಿ ಧ್ಯಾನ ಮಾಡೋಕ್ಕೂ ಮೊದಲು ಪ್ರಾಣಾಯಾಮ ಕಂಪಲ್ಸರಿ ಮಾಡಲೇಬೇಕು. ನಾಡಿ ಶುದ್ಧ ಆದ್ರೇ ನಿಮಗೆ ಧ್ಯಾನ ಮಾಡೋಕ್ಕೆ ಅನುಕೂಲ ಆಗೋದು. ನಿಮಗೆ ಯೂಟ್ಯೂಬಲ್ಲಿ ಸುಮಾರು ಜನ ಮಾಡಿ ಹಾಕಿದ್ದಾರೆ ಧ್ಯಾನದ ಪ್ರೊಸೀಜರ್ ಹೇಗೆ ಅಂತ, ನೀವು ನೋಡಿಕೊಂಡು ಕಲ್ತ್ಕೊಳ್ಬೋದು. ಇಷ್ಟು ಧ್ಯಾನದ ಪ್ರೊಸೀಜರ್. ಕೇಳಿದ್ದಕ್ಕಾಗಿ ನನ್ನ ಒಂದು ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ, ನಂಗೆ ಗೊತ್ತಿರೋ ಅಷ್ಟು ಮಟ್ಟಿಗೆ ನಾನು ಶೇರ್ ಮಾಡಿದ್ದೀನಿ. ಬೈ ಫ್ರೆಂಡ್ಸ್.